ನಮಸ್ಕಾರ. 25 ಕೋಟಿ ಲಾಟರಿ ಈ ರಾಶಿಯವರಿಗೆ ದೇವರು 2026ನೇ ಇಸವಿಯಲ್ಲಿ 2026 ಹೊಸ ವರ್ಷದಲ್ಲಿ ದೇವರು ಈ ರಾಶಿಯವರಿಗೆ 25 ಕೋಟಿ ಲಾಟ್ರಿ ಗೆಲ್ಲೋ ಹಾಗೆ ಮಾಡೇ ಮಾಡ್ತಾನೆ ಖಂಡಿತವಾಗ್ಲೂ. ಯಾವ ರಾಶಿಯವರು ಗೊತ್ತಾ? ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಹೇಳ್ತೀನಿ ಯಾವ ರಾಶಿ ಅಂತ. ಖಂಡಿತವಾಗ್ಲೂ 2026 ಹೊಸ ವರ್ಷದಲ್ಲಿ ದೇವರು ಈ ರಾಶಿಯವರಿಗೆ 25 ಕೋಟಿ ಲಾಟ್ರಿ ಗೆಲ್ಲೋ ಹಾಗೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾನೆ. ಯಾವ ರಾಶಿಯವರಿಗೆ ಅಂತ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇವಾಗ ಈ ಯಾವ್ಯಾವ ರಾಶಿಯವರಿಗೆ ಅಂತಂದರೆ ನೋಡಿ, ಈ ಮೇಷರಾಶಿಯವರಿಗೆ, ವೃಷಭ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ, ಕಟಕ ರಾಶಿ, ಸಿಂಹ ರಾಶಿ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಈ ರಾಶಿಯವರಿಗೆ ಖಂಡಿತವಾಗ್ಲೂ 2026 ಹೊಸ ವರ್ಷದಲ್ಲಿ 25 ಕೋಟಿ ಲಾಟ್ರಿ ಗೆಲ್ಲುವ ಅವಕಾಶಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹೇಗೆ ಅಂತಂದರೆ, ನಿಮ್ಮ ಜಾತಕದಲ್ಲಿ ನಿಮ್ಮದು ಯಾವುದೇ ಲಗ್ನ ಆಗಿರಲಿ, ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಎರಡನೇ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ಅದರಲ್ಲೂ ಈ ರಾಹು ದಶೆ, ಗುರು ದಶೆ, ಶನಿ ದಶೆ, ಬುಧ ದಶೆ, ಕೇತು ದಶೆ, ಶುಕ್ರ ದಶೆ ಒಳಗಡೆ ಈ ದಶಾಭುಕ್ತಿ ನಡೆದು, ಈ ದಶಾಭುಕ್ತಿ ಒಳಗಡೆ ಎರಡನೇ ಮನೆ ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ, ಎರಡನೇ ಮನೆ ದುಡ್ಡಿನ ಮನೆ, ಆರನೇ ಮನೆ ನಿಮ್ಮ ಸೇವೆಯ ಮನೆ ಅಂತ ಹೇಳ್ತೀವಿ. ನಿಮ್ಮ ಸೇವೆ ಏನು ಮಾಡಿರ್ತಾರೋ ಅದರದ್ದು ಮೇಲೆ ಫಲ. ಮತ್ತು 8ನೇ ಮನೆ ಲಾಟ್ರಿ ಹೊಡೆಯೋ ಮನೆ, 8ನೇ ಮನೆ ಪಿತ್ರಾರ್ಜಿತ ಆಸ್ತಿಗಳು ಬರೋ ಅಂಥ ಮನೆ, 9ನೇ ಮನೆ ಅದೃಷ್ಟದ ಮನೆ ಹಿರಿಯರ ಆಶೀರ್ವಾದದಿಂದ, 10ನೇ ಮನೆ ನೀವೇನು ಕರ್ಮ ಮಾಡಿರ್ತೀರ ಅದ್ರ ಮೇಲೆ, 11ನೇ ಮನೆ ಲಾಭಸ್ಥಾನದ ಮನೆ. ಈ ಮನೆಗಳು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಈ ಮನೆಗಳು ಬಂದಿದ್ದರೆ ಖಂಡಿತವಾಗ್ಲೂ 25 ಕೋಟಿ ಲಾಟ್ರಿ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀರಾ. ಈಗ ನಮ್ಮ ಭಾರತದಲ್ಲಿ 130 ಕೋಟಿ 140 ಕೋಟಿ ಜನಸಂಖ್ಯೆ ಇದೆ. ಎಲ್ಲರಿಗೂ ಹೊಡಿಬೇಕಲ್ಲ. ಹಾಗಾದರೆ ಈ ಮನೆಗಳು ತಂದೆಗೂ ಬಂದಿರುತ್ತೆ, ತಾಯಿಗೂ ಬಂದಿರುತ್ತೆ, ಅಣ್ಣನಿಗೂ ಬಂದಿರುತ್ತೆ, ತಮ್ಮನಿಗೂ ಬಂದಿರುತ್ತೆ, ಅಕ್ಕನಿಗೂ ಬಂದಿರುತ್ತೆ, ತಂಗಿಗೂ ಬಂದಿರುತ್ತೆ, ಮಕ್ಕಳಿಗೂ ಬಂದಿರುತ್ತೆ, ಗಂಡನಿಗೂ ಬಂದಿರುತ್ತೆ, ಹೆಂಡತಿಗೂ ಬಂದಿರುತ್ತೆ, ಸೊಸೆಗೂ ಬಂದಿರುತ್ತೆ, ಅತ್ತೆಗೂ ಬಂದಿರುತ್ತೆ, ನಾದ್ನಿಗೂ ಬಂದಿರುತ್ತೆ, ಮಾವನಿಗೂ ಬಂದಿರುತ್ತೆ, ಅಳಿಯನಿಗೂ ಬಂದಿರುತ್ತೆ, ವೈನಿಗೂ ಬಂದಿರುತ್ತೆ, ಬೀಗರಿಗೂ ಷಡಕರಿಗೂ ಎಲ್ಲರಿಗೂ ಬಂದಿರುತ್ತೆ ಈ ಮನೆಗಳು ಅಲ್ವಾ. ಮತ್ತು ಈ ಮನೆ ಎಲ್ಲ ಬಂದ ಮೇಲೆ ಹಂಗಾದರೆ ಹೊಡಿಬೇಕಲ್ಲ ಎಲ್ಲರಿಗೂ 25 ಕೋಟಿ ಲಾಟ್ರಿ ದೇವರು ಕೊಡಬೇಕಲ್ಲ ಅಂತ ಈ ಪ್ರಶ್ನೆ ಬರುತ್ತೆ ನಮ್ಮಲ್ಲಿ. ಕರೆಕ್ಟು ತಾನೇ? ಅದೇ ನೋಡ್ರಿ ಸೀಕ್ರೆಟ್ ಭಗವಂತನ ಕೈನಲ್ಲಿರುತ್ತೆ. ಅದೇ ಸೀಕ್ರೆಟ್. ಹಂಗಾದರೆ ಎಲ್ಲರಿಗೂ ಹೊಡಿಬೇಕಲ್ಲ, ಈ ರಾಶಿಯವ್ರಿಗೆ ಎಲ್ಲರಿಗೂ ಬರಬೇಕಲ್ಲ. ಹಂಗಾದ್ರೆ 25 ಕೋಟಿ. ಅದಕ್ಕೆ ಹೇಳೋದು, ಒಬ್ಬರಿಗೆ ಮಾತ್ರ ಕೊಡೋದು ಭಗವಂತ. ಆ ಸೀಕ್ರೆಟು ಭಗವಂತನಿಗೆ ಗೊತ್ತಿರುತ್ತೆ. ಯಾವ ದಿನ ಹೊಡಿತತೆ, ಯಾವ ವಾರ ಹೊಡಿತತೆ, ಯಾವ ತಿಂಗಳು ಹೊಡಿತತೆ ಅನ್ನೋದು ಆ ಭಗವಂತನಿಗೆ ಸೀಕ್ರೆಟ್ ಗೊತ್ತಿರುತ್ತೆ. ಇದು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಿಡಿಕ್ಷನ್ಸ್ ಮಾಡ್ಬೋದು. ಈ ಮನೆಗಳು ಬಂದರೆ ಲಾಟ್ರಿ ಹೊಡೆಯುತ್ತೆ ಅಂತ ಪ್ರಿಡಿಕ್ಷನ್ಸ್ ಮಾಡ್ತೀವಿ. ಬಟ್ ಯಾವ ದಿನ ಹೊಡಿತತೆ, ಯಾವ ವಾರ ಹೊಡಿತತೆ, ಯಾವ ತಿಂಗಳು ಹೊಡಿತತೆ, ಈ ಮನೆ ಎಲ್ಲರಿಗೂ ಬಂದಿರುತ್ತೆ. ಮನೆ ಒಳಗಡೆ ಹೌಸ್ ವೈಫ್ ಗೃಹಿಣಿ ಇರ್ತಾರೆ. ಕೆಲಸ ಮಾಡೋರಿಗೂ, ಶ್ರಮ ಪಟ್ಟು ಕೆಲಸ ಮಾಡೋರಿಗೂ, ಶ್ರೀಮಂತರಿಗೂ, ಮಧ್ಯಮ ವರ್ಗದವ್ರಿಗೂ, ಬಡವ್ರಿಗೂ ಎಲ್ಲರಿಗೂ ಹೊಡಿತತೆ ಲಾಟ್ರಿ. 25 ಕೋಟಿ ಲಾಟ್ರಿ ಪರ್ಟಿಕ್ಯುಲರ್ಗೆ ಇದೇ ರಾಶಿಗೆ ಹೊಡೆಯುತ್ತೆ ಅಂತ ಹೇಳೋಕ್ಕಾಗುತ್ತಾ? ಎಕ್ಸ್ಪೆಕ್ಟೇಷನ್ಸ್ ಮಾಡ್ಬೋದು, ಪ್ರಿಡಿಕ್ಷನ್ಸ್ ಮಾಡ್ಬೋದು. ಬಟ್ ಯಾವ ದಿನ ಹೊಡಿತತೆ, ಯಾವ ವಾರ ಹೊಡಿತತೆ, ಯಾವ ತಿಂಗಳು ಹೊಡಿತತೆ,
ಆ, ಇದೇ ರಾಶಿಯವರಿಗೆ ಎಲ್ಲ ಈ ರಾಶಿಯವರಿಗೆಲ್ಲ ದಶಾಭುಕ್ತಿಗಳಲ್ಲಿ ರಾಹು ದಶೆ, ಗುರು ದಶೆ, ಶನಿ ದಶೆ, ಬುಧ ದಶೆ, ಕೇತು ದಶೆ, ಶುಕ್ರ ದಶೆ ಒಳಗಡೆ ಈ ಮನೆಗಳು 2ನೇ ಮನೆ, 6ನೇ ಮನೆ, 8ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಇದು ಬಂದಿದ್ರೆ ಗೆಲ್ಬೇಕಲ್ಲ. ಹಂಗಾದ್ರೆ 25 ಕೋಟಿ ಲಾಟ್ರಿ ಎಲ್ಲ ಈ ರಾಶಿಯವರೆಲ್ಲ ಹಾಗಾದರೆ ಭಗವಂತ ಸೀಕ್ರೆಟಾಗಿ ಇಟ್ಟಿರ್ತಾನೆ. ಆ ಸೀಕ್ರೆಟೇ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ಜ್ಯೋತಿಷ್ಯ ಪ್ರಿಡಿಕ್ಷನ್ಸ್ ಮಾಡ್ಬೋದಷ್ಟೇ. ಜ್ಯೋತಿಷ್ಯ ಅಂದರೆ ಇಲ್ಲಿ ಹೇಳೋದು ಈ ರೀತಿ ಆಗುತ್ತೆ ಅಂತ ನುಡಿಯೋದಷ್ಟೇ ಜ್ಯೋತಿಷ್ಯ. ಯಾವ ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ, ಇನ್ಕ್ಲೂಡಿಂಗ್ ನಾನಾದರೂ ಅಷ್ಟೇ. ಜ್ಯೋತಿಷ್ಯ ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತ ಹೇಳೋದಷ್ಟೇ. ಪ್ರಿಡಿಕ್ಷನ್ಸ್ ಮಾಡೋದು ಈ ರೀತಿ ಒಳ್ಳೆಯದು, ಈ ರೀತಿ ಕೆಟ್ಟದ್ದು ಅಂತ ಅಷ್ಟೇ. ಖಂಡಿತವಾಗ್ಲೂ ಯಾಕೆಂದರೆ ನಿಮ್ಮ ಒಂದು ಶ್ರಮ ಇರುತ್ತೆ. ಕಷ್ಟಪಟ್ಟು ಎಲ್ಲರೂ ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದು ಎಲ್ಲರೂ ಮಾಡ್ತಾನೇ ಇರ್ತಾರೆ. ಶ್ರಮಪಟ್ಟು ಕೆಲಸ ಮಾಡೋದು ಮಾಡ್ತಾನೇ ಇರ್ತಾರೆ ಅಲ್ವಾ. ಹಿಂದಿನ ಜನ್ಮದ ಒಂದು ಪುಣ್ಯ ಹೊತ್ಕೊಂಬಂದಿರಬೇಕು. ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ ಇರಬೇಕು. ಪೂರ್ವ ಜನ್ಮದ ಪುಣ್ಯ ಹೊತ್ಕೊಂಬಂದಿರಬೇಕು. ನಿಮ್ಮ ಕಷ್ಟಕ್ಕೆ, ನಿಮ್ಮ ಶ್ರಮಕ್ಕೆ, ಫಲಕ್ಕೆ ಆ ಭಗವಂತ ಕೊಡಬೇಕು. 2026 ಹೊಸ ವರ್ಷದಲ್ಲಿ ದೇವರು ಈ ರಾಶಿಯವರಿಗೆ 25 ಕೋಟಿ ಲಾಟ್ರಿ ಖಂಡಿತವಾಗ್ಲೂ ಗೆದ್ದೇ ಗೆಲ್ಲಿಸ್ತಾನೆ. ಬಟ್ ಯಾವ ಥರ ಬರುತ್ತೆ ಅನ್ನೋದು ಆ ಭಗವಂತನಿಗೆ ಮಾತ್ರ ಸೀಕ್ರೆಟ್ ಗೊತ್ತಿರುತ್ತೆ. ಹಂಗನ್ಕಂಡು ನನಗೆ ಲಾಟ್ರಿ ಹೊಡೀತತಿ ಅಂತ ಲಾಟ್ರಿ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹೇಳ್ತಾ ಇದ್ದೀನಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.